ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಇದು ಬಂದು ಬುಧವಾರ ಬೆಳಗ್ಗೆ 6 ಗಂಟೆಯಿಂದನೇ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಧನುಷ್ಗೆ ಇವತ್ತು ಸ್ಪೆಷಲ್ ಕ್ಲಾಸ್ ಇದ್ದಿದ್ದರಿಂದ ಅವನು 7 o'clockಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾನೇ ಎದ್ದು ತಿಂಡಿಗೆಲ್ಲ ಮಾಡಿಕೊಡ್ಬೇಕಲ್ಲ, ಹಾಗಾಗಿ ಇಲ್ಲಿ ಎದ್ದು ಚಪಾತಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವನಿಗೆ ಇವಾಗ ಟ್ರೈನಿಂಗ್ ಟೀಚರ್ಸ್ ಬರ್ತಾ ಇದ್ದಾರಂತೆ, ಹಾಗಾಗಿ 7 o'clockಗೆ ಹೋಗೋದಿತ್ತು. ಒಂದು 2 days 7 o'clockಗೆ ಹೋದ. ನಾನು ಮೊದಲೇ ಇಲ್ಲಿ ಎದ್ದ ತಕ್ಷಣವೇ ಚಪಾತಿ ಹಿಟ್ಟಿಗೆ ಅಂತ ಹೇಳಿ ಎಲ್ಲ ಫಸ್ಟೇ ಕಲಸಿ ಇಟ್ಬಿಟ್ಟಿದ್ದೆ. ಅಂದರೆ ಒಂದು ಕಾಲು ಗಂಟೆ ಅದು ಚೆನ್ನಾಗಿ ನೆನಿಲಿ ಹಿಟ್ಟು ಅಂತ ಹೇಳ್ಬಿಟ್ಟು. ಇವಾಗ ಅದು ಚೆನ್ನಾಗಾಗಿತ್ತು. ಇವಾಗ ಚಪಾತಿನ ಮಾಡ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವನಿಗೇನೊಂದು 4 ಚಪಾತಿ ಇಲ್ಲಿ ತಿನ್ನೋದಕ್ಕೊಂದೆರಡು, ಸ್ಕೂಲಿಗೆ ಒಂದೆರಡು ಆದರೆ ಆಯ್ತಲ್ವ, ಅದಕ್ಕೆ ಅವನಿಗೆ ಫಸ್ಟ್ ಮಾಡಿಬಿಡೋಣ, ಟೈಮ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಬೇಗ ಎದ್ದು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹೊರಗಡೆ ಬಂದು ತುಂಬಾ ಇಬ್ನಿ, ಒಳಗಡೆ ಏನಷ್ಟು ಚಳಿ ಅಂತ ಅನ್ನಿಸ್ತಾ ಇರಲಿಲ್ಲ. ಹೊರಗಡೆ ಹೋದರೆ ಸ್ವಲ್ಪ ಚಳಿ ಆಗೋ ಥರ ಇತ್ತು. ಇವತ್ತು ಟೋಟಲಿ ಹೆಂಗೋ ಎದ್ದು ಮಾಡ್ತಾಯಿದ್ದೀನಿ ಬೆಳಗ್ಗೆನೇ. ಈ ಕಡೆ ಬಂದು ಇಲ್ಲಿ ಟೊಮೆಟೊ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಟೊಮೆಟೊ ಗೊಜ್ಜು ಜೊತೆ ಚಪಾತಿ ಅಂತ ಹೇಳಿ ಅಷ್ಟರಲ್ಲಿ ಟೊಮೆಟೊ ಗೊಜ್ಜು ಕೂಡ ಆ ಕಡೆ ಸೈಡ್ ಆಗ್ತಾಯಿತ್ತು. ನಾನು ಈ ಕಡೆ ಚಪಾತಿನ ಲಟ್ಟಿಸ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡೆ. ಈ ಧನುಷ್ಕಂತೂ ಪಾಪ ಹೇಗಾಗ್ಬಿಟ್ಟಿದೆ ಅಂದರೆ, ಬೆಳಗ್ಗೆ 7 ಗಂಟೆಗೆ ಹೋಗಬೇಕು ಅಂದರೆ 7 ಗಂಟೆಗೆ ಹೋಗಬೇಕು ಅಂದರೆ 6 ಗಂಟೆಗೆಲ್ಲ ಎದ್ದುಬಿಡಬೇಕು. 6 ಗಂಟೆಗೆಲ್ಲ ಎದ್ದು ರೆಡಿಯಾಗಿ ನಿದ್ದೆ ಎಲ್ಲ ಕರೆಕ್ಟಾಗಿರಲ್ಲ ಪಾಪ. ಸಾಯಂಕಾಲ ಬರೋದು ಕೂಡ ಅಷ್ಟೇ, ಒಂದು ಸಲ 6 ಗಂಟೆ 6:30 ಈ ರೀತಿ ಆಗುತ್ತೆ. ಇವಾಗ ಅವ್ರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ನಡೀತಾ ಇದೆ, ಹಾಗಾಗಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಕೊಡ್ತಾಯಿದ್ದಾರೆ. ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಂದೊಂದು ಸಲ 6:30 ಆಗೋಗುತ್ತೆ. ಒಂದು ಸಲ ಪಾಪ ಅಂತ ಅನಿಸುತ್ತೆ, ಬೆಳಗ್ಗೆ 6 ಗಂಟೆಗೆ ಹೋದರೆ ಸಾಯಂಕಾಲ 6 ಗಂಟೆ ಬರಬೇಕು ಅಂದರೆ ಒಂದೊಂದು ಸಲ ಎಷ್ಟು ಹಿಂಸೆ ಅನಿಸ್ತಾ ಇರುತ್ತೆ ಅಲ್ವಾ. ನಿದ್ರೆ ಸರಿಯಾಗಲ್ಲ ನೈಟೆಲ್ಲ. ಮತ್ತು ಸ್ಕೂಲಿಂದ ಬಂದು ಹೋಮ್ವರ್ಕ್ ಮಾಡಬೇಕು, ಸ್ನಾನ ಮಾಡಿ ಹೋಮ್ವರ್ಕ್ ಮಾಡಿ ಊಟ ತಿಂದ್ಬಿಟ್ಟು ಪಾಪ ಅವ್ನು ಮಲಗಿದಂಗೆ ಎಷ್ಟೊಂದು ಸಲ ಹಂಗಂಗೆ ನಿದ್ರೆ ಮಾಡ್ಕೊಂಬಿಟ್ಟಿರ್ತಾನೆ. ಟಿ ವಿ ನೋಡ್ತಾನೆ ತುಂಬ ಟಯರ್ಡ್ ಅನಿಸ್ತಾ ಇರುತ್ತೆ. ಇವತ್ತಿನ ವೆದರ್ ನೋಡ್ಬೋದು ನೀವು, ಇಲ್ಲಿ ಎಷ್ಟು ಮಂಜು ಬೀಳ್ತಾ ಇದೆ ಅಂತ ಹೇಳಿ. ಅವನು ಸ್ಕೂಲಿಗೆಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಅವನು ಕೂಡ ಅವನು ಹೊರಟಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು, ಹಾಗಾಗಿ ನಾನಿಲ್ಲಿ ಗಿಡಗಳಿಗೆಲ್ಲ ಫಸ್ಟೇ ನೀರು ಹಾಕ್ಕೊಂಡ್ಬಿಡ್ತೀನಿ. ಅದರಿಂದ ಏನಾದರೂ ಹೊರಗಡೆ ನೀರು ಬಂದರೆ ಎಲ್ಲ ಒರೆಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಅದಾದಮೇಲೆ ನಾನು ನೆಕ್ಸ್ಟು ಇಲ್ಲಿ ಬಟ್ಟೆಗಳನ್ನ ವಾಶ್ ಮಾಡೋದಕ್ಕೆ ಅಂತ ಹಾಕ್ತಾಯಿದ್ದೆ. ಇವತ್ತು ತುಂಬ ಬಟ್ಟೆಗಳಿತ್ತು, ನೀವು ನೋಡ್ತಾ ಇರ್ಬೋದು. ವಾಷಿಂಗ್ ಮಿಷಿನ್ ಫುಲ್ ಆಗಿಬಿಟ್ಟಿದೆ ಬಟ್ಟೆಗಳು. ಕೆಲವೊಂದು ಬೆಡ್ಶೀಟ್ಗಳೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಅಂದರೆ ಮಾಮೂಲಿ ಚಿಕ್ಕ ಚಿಕ್ಕ ಬಟ್ಟೆಗಳು ಬೇರೆ ಮತ್ತು ಬೆಡ್ಶೀಟ್ಗಳು ಬೇರೆ ಸಪ್ರೇಟಾಗಿ ಹಾಕೋಣ ಅಂತ ಹೇಳಿ ಇಲ್ಲಿ ಎರಡೂ ಸಪ್ರೇಟ್ ಮಾಡಿ ವಾಶ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಇವತ್ತು ಬಂದು 2 ಸಲ ಬಟ್ಟೆ ಒಗೆದಿದ್ದಾಯಿತು. ಅಂದರೆ ಮಕ್ಕಳಿರೋದ್ರಿಂದ ದಿನಕ್ಕೆ 2 ದಿನಕ್ಕೆ ಒಂದು ಸಲ ನಾನು ಬಟ್ಟೆ ತೊಳಿಲೇಬೇಕಾಗುತ್ತೆ. ಸಣ್ಣ ಮಕ್ಕಳಲ್ವ, ಮುದ್ದುದಾಗಿರ್ಬೋದು, ಮತ್ತು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಅವ್ರ ಬಟ್ಟೆಗಳು, ಬೆಡ್ಶೀಟು, ಅದು ಇದು ಅಂತ ಇದ್ದೇ ಇರುತ್ತೆ ಬಟ್ಟೆಗಳು. ಹಾಗಾಗಿ ಇಲ್ಲಿ ಇವತ್ತು 2 ಸಲ ಹಾಕಿದ್ದೆ. ನೆಕ್ಸ್ಟು ನಾನು ಬಟ್ಟೆನ ವಾಶ್ ಮಾಡೋದಕ್ಕೆ ಹಾಕಿಬಿಟ್ಟು ಇಲ್ಲಿ ಆಯಿಲ್ ಡಿಸ್ಪೆನ್ಸರ್ ಇದೆ ನೋಡಿ, ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತೊಗೊಂಡಿದ್ದಂಥದ್ದು. ಆಯಿಲೆಲ್ಲ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಪ್ಲಾಸ್ಟಿಕ್ದೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಅದ್ರ ಮೇಲೆಲ್ಲ ಎಣ್ಣೆ ಚೆಲ್ಕೊಂಡು ಬಂದುಬಿಟ್ಟಿರುತ್ತೆ. ಅದು ಎಷ್ಟು ಕ್ಲೀನ್ ಮಾಡಿದ್ರೆ, ಬಿಸಿ ನೀರು ಹಾಕಿ ಕ್ಲೀನ್ ಮಾಡಿದ್ರೂ ಕೂಡ ಅದ್ರ ಜಿಡ್ಡೆಲ್ಲ ಒಂಥರ ಕಲೆ ಥರ ಆಗಾಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ನಾನು ಆಯಿಲ್ ಕ್ಯಾನ್ ಇದನ್ನ ಯೂಸ್ ಮಾಡೋದೇ, ಬಾಟ್ಲನ್ನೇ ಯೂಸ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೆ. ಹಂಗೆ ಡೈರೆಕ್ಟಾಗಿ ಹಾಕ್ಕೊಳ್ಳೋದು ಕ್ಯಾನಿಂದ, ಹಾಗೆ ಯೂಸ್ ಮಾಡ್ಕೊಳ್ಳೋದು ಮಾಡ್ತಾಯಿದ್ದೆ. ಹಾಗೆ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಬೇಕಿದ್ರೆ ನನಗೆ ಈ ಆಯಿಲ್ ಡಿಸ್ಪೆನ್ಸರು ಸಿಕ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಸ್ಟೀಲ್ ಆಗಿರೋದ್ರಿಂದ ತೊಳ್ಕೊಂಡು ಅವಾಗವಾಗ ತೊಳ್ಕೊಂಡು ಹಾಕ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಫ್ಲಿಪ್ಕಾರ್ಟಲ್ಲಿ 340 ಏನೋ ಕೊಟ್ಟು ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಬೇಕಂದರೆ ಇದನ್ನು ತೊಗೊಳ್ಬೋದು. ಅಂದರೆ ಕಿಚನ್ನಿಗೆ ನಮ್ಮಂಥ ಲೇಡೀಸ್ಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದು ಬೇಕಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಬೋದು ಬುಕ್ ಮಾಡಿ.
ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ನನಗೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು. ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ಇವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ವಾಯ್ಸ್ ಎಲ್ಲ ಸರಿ ಇಲ್ಲದಿದ್ದರಿಂದ ಅಷ್ಟು ವಿಡಿಯೋಗಳನ್ನ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಹಾಗೆಯೇ ವಾಯ್ಸು ಕೂಡ ಕೊಡೋಕ್ಕಾಗ್ತಾಯಿಲ್ಲ. ಈಗ 8:30 ಆಗಿದೆ. ಇವಾಗ ಅಡುಗೆ ಮಾಡಬೇಕು. ನಾನು ವಿಡಿಯೋನ ಅಪ್ಲೋಡ್ ಮಾಡಿಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಎಡಿಟ್ ಮಾಡಿಕೊಂಡು ಅದೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ಅದನ್ನು ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. 8:30 ಆಗಿದೆ. ನನಗೆ ಸಾಂಬಾರು ಮಾಡಬೇಕು, ಅಡುಗೆ ಮಾಡಬೇಕು ಅನ್ನೋದು ನೆನಪೇ ಇಲ್ಲ. ಅಯ್ಯೋ, ಸಾಂಬಾರು ಇದೆಯೇನೋ, ಬರೀ ರೈಸ್ ಕಿಡೋದು ಅಷ್ಟೇ ಅಂತ ಅಂದ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಅಯ್ಯೋ, ಅಡುಗೆನೇ ಮಾಡಿಲ್ವಲ್ಲ ಅಂತ ನೆನಪಾಯಿತು. ಇವಾಗ ಕ್ವಿಕ್ಕಾಗಿ ಆಗೋವಂಥದ್ದು ಏನಾದರೂ ಮಾಡಬೇಕು. ಅದಕ್ಕೆ ಇವತ್ತು ಮಶ್ರೂಮ್ ಗ್ರೇವಿ ಮಾಡಿಬಿಟ್ಟು ಪರೋಟ ಏನಾದರೂ ಹೊರಗಡೆಯಿಂದ ತೊಗೊಂಡ್ಬಂದು ಬೇಯಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಧನುಷ್ನ ಇವಾಗ ಅರ್ಜೆಂಟಾಗಿ ಕಳಿಸ್ದೆ. ಹೋಗಪ್ಪ, ಇದು ಮಶ್ರೂಮ್ ತೊಗೊಂಡು ಬಂದುಬಿಡು, ಹೋಗು ಬೇಗ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಅವನು ತಗೊಂಡು ಬರಬೇಕು. ಅಷ್ಟರಲ್ಲಿ ನಾನು ಇನ್ನೂ ತೊಗೊಂಡು ಬಂದಿಲ್ಲ, ಅವನು ತೊಗೊಂಡು ಬರ್ತಾನೆ. ಅಷ್ಟರಲ್ಲಿ ನಾನು ಗ್ರೇವಿಗೆಲ್ಲ ಏನೇನು ಬೇಕು ನೋಡಿ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಟೊಮೆಟೊ ಎಲ್ಲ ಮಾಡಬೇಕು. ಇವಾಗ ಸ್ಟಾರ್ಟ್ ಮಾಡಿದ್ರೆ ಇನ್ನೇನು 9:30 ಆಗುತ್ತೆ ಅಂದ್ಕೊಳ್ಳಿ, ಅದೆಲ್ಲ ಮುಗಿಯೋ ಅಷ್ಟರಲ್ಲಿ. ಹಾಗೆಯೇ ನಾನು ಮಶ್ರೂಮ್ ಗ್ರೇವಿದು ರೆಸಿಪಿನೂ ಕೂಡ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಆವಾಗವಾಗ ಮಶ್ರೂಮ್ ಗ್ರೇವಿನ ಮಾಡ್ತಾನೆ ಇರ್ತೀನಿ. ಮತ್ತು ಇವಾಗ ಇದೊಂದು ಹೊಸ ಥರ ಟ್ರೈ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾಕೆ ಮುದ್ದು ಸುಮ್ಮನೆ ಇರೋಕ್ಕಾಗಲ್ವಾ? ಇಲ್ಲಿ ಇಂಚರ ಇವಾಗ ಹೋಮ್ವರ್ಕ್ ಎಲ್ಲ ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಳ್ತಾ ಇದ್ದಾಳೆ. ಇವನು ಅವಳಿಗೆ ಹೋಗಿ ಬಾಗಿಲು ತಟ್ಟೋದು, ಹಿಂಸೆ ಕೊಡೋದು. ಏನಾದರೂ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಹೇಳಿ ಬಂದಿರ್ತೀನಿ ಸೌಂಡ್ ಮಾಡಬೇಡಿ ಅಂತ. ಯಾಕೆಂದರೆ ನಂದು ಎಲ್ಲ ವೀಡಿಯೋಗಳಲ್ಲೂ TV ಸೌಂಡ್ ಇರುತ್ತೆ, ಇಲ್ಲಾಂದರೆ ಮಕ್ಕಳ ಸೌಂಡ್ ಇರುತ್ತೆ ಜಾಸ್ತಿ. ನಾನು ಅವಾಗ ವಿಡಿಯೋ ಚೆನ್ನಾಗಿದ್ರು ಅದನ್ನ ಮ್ಯೂಟ್ ಮಾಡಿ ನಾನೇ ಓನು ವಾಯ್ಸ್ ಕೊಟ್ಟು ಮಾತಾಡಬೇಕು. ಈ ರೀತಿಯಾಗಿ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಆಗಲ್ಲ. ಈ ಮಕ್ಕಳಿರೋದ್ರಿಂದ ಅಂದರೆ ನೀವು ಎಷ್ಟೇ ಹೇಳಿದ್ರು ನಮ್ಮ ಮುದ್ದು ಇತ್ತೀಚೆಗೆ ತುಂಬಾ ತೀಟೆ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಇಷ್ಟು ದಿನ ತುಂಬ ಸೈಲೆಂಟಾಗಿರ್ತಿದ್ದ. ಏನಾದರೂ ಭಯಪಡಿಸಿದ್ರೆ ಭಯಪಟ್ಕೊಂಡಾದ್ರೂ ಸುಮ್ಮನೆ ಕೂರ್ತಾ ಇದ್ದ. ಇವಾಗ ಒಂದು 2 ಡೇಸಿಂದನೂ ಏನಕ್ಕೋ ತುಂಬಾ ತೀಟೆ ಮಾಡ್ತಾ ಇದ್ದಾನೆ. ನನಗೆ ಮೊದಲೇ ಗಂಟ್ಲು ಕೂಡ ಸರಿ ಇಲ್ಲ. ಇವನ ಜೊತೆ ಕಿರ್ಚಕ್ಕೂ ಆಗ್ತಾ ಇಲ್ಲ ನನಗೆ. ಸುಮ್ಮನೆ ಇರೋ ಮುದ್ದು ನೋಡಿ, ಇವಾಗಲೇ ಹೇಳ್ತಾ ಇದ್ದೀನಿ ಸುಮ್ಮನೆ ಇರುವಂತ, ಸುಮ್ಮನೆ ಇದ್ದಾನಂತ ನೋಡಿ. ಎಷ್ಟು ತುಂಬ ತೀಟೆ. ಒದೆ ಬೇಕಾಗೈತೆ ನಿನಗೆ ಅಲ್ವಾ? ಬೇಕಾ ಒದೆ? ಎಲ್ಲ ತೀಟೆ ಮಾಡಿಬಿಟ್ಟು ಈ ರೀತಿ ತೋರಿಸೋದು, ಈ ರೀತಿ ಹಿಂಗೆ ತೋರಿಸ್ಬಿಡೋದು. ಅವಾಗ ನಮ್ಮಮ್ಮ ಕರ್ಗೋಗ್ಬಿಡ್ತಾಳೆ, ಹೊಡಿಯಲ್ಲ ಬೈಯಲ್ಲ ಅಂತ. ಫ್ರೆಂಡ್ಸ್, ಇವಾಗ ಒಂದು ಮಶ್ರೂಮ್ ಎಲ್ಲ ತಂದಾದ್ಮೇಲೆ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇವಾಗ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆಯೇ ನಾನಿವಾಗ ಮಶ್ರೂಮ್ ಗ್ರೇವಿಗೆ ರುಬ್ಕೊಳ್ಳೋದಕ್ಕೆ ಅಂತ ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ 1 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಮತ್ತು 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ನೀರು ಹಾಕದೆ ಚೆನ್ನಾಗಿ ಡ್ರೈ ಆಗಿಯೇ ತರಿಯಾಗಿ ರುಬ್ಕೊಂಡು ಬರಬೇಕು. ಹಾಗೆಯೇ ಇಲ್ಲಿ ಒಂದು 4ರಿಂದ 5 ಟೊಮೆಟೊನ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ನೀರು ಸೇರಿಸ್ಕೊಳ್ಬಾರ್ದು. ನಾನು ಒಂದು ಬಾಣಲೆನ ಇಟ್ಕೊಂಡು ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಚಕ್ಕೆ, ಹಾಗೆ ಲವಂಗ ಮತ್ತು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಿ ಅದರದ್ದು ಘಮ ಏನಿರುತ್ತೆ ಅದನ್ನೆಲ್ಲ ಬಿಟ್ಕೊಂಡಾದಮೇಲೆ ನಾನು ಇಲ್ಲಿ ಒಂದು 4ರಿಂದ 5 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಆವಾಗಲೇ ರುಬ್ಬಿಟ್ಕೊಂಡಿದ್ದಂತಹ ಹಸಿ ಮಸಾಲ ಏನಿದೆ ನೋಡಿ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರದ್ದು ಹಸಿ ವಾಸನೆ ಏನಿರುತ್ತೆ, ಇದು ಹಸಿ ಮಸಾಲ ಆಗಿರೋದ್ರಿಂದ ಇದ್ರದ್ದು ಹಸಿ ವಾಸನೆ ಇರುತ್ತೆ, ಅದೆಲ್ಲನೂ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಚೆನ್ನಾಗಿ ಹಾಕಿ ಫ್ರೈ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಎಣ್ಣೆ ಏನಿರುತ್ತೆ ಅದನ್ನೆಲ್ಲ ಬಿಟ್ಕೊಂಡಿದೆ ಅಂತ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ.
ಹಾಗೆಯೇ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಮೆಣಸಿನ ಪುಡಿ ಹಾಗೆಯೇ ಜೀರಿಗೆ ಪುಡಿ ಎರಡನ್ನೂ ಕೂಡ ಪೌಡರ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಗರಂ ಮಸಾಲ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೀನಿ. ಇದಾದಮೇಲೆ ಮಶ್ರೂಮು ಎರಡು ಬೌಲಷ್ಟು ಮಶ್ರೂಮ್ ಇತ್ತು, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಸಾಲ ಎಲ್ಲ ಇಟ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸ್ತೀನಿ. ಇಲ್ಲಿ ನಾನು ಯಾವುದೇ ರೀತಿ ನೀರು ಏನು ಹಾಕ್ತಾನೆ ಇದನ್ನು ಫ್ರೈ ಮಾಡ್ಕೊಂಡಿರೋ ಅಂಥದ್ದು ನೀವು ನೋಡ್ತಾ ಇರ್ಬೋದು. ಮಶ್ರೂಮಿಂದ ಎಷ್ಟು ನೀರೆಲ್ಲ ಬಿಟ್ಕೊಂಡಿದೆ ಅಂತ. ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆ. ನಾನು ಇದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಫ್ರೆಂಡ್ಸ್, ಇವಾಗ ಮಶ್ರೂಮ್ ಗ್ರೇವಿ ಆಗಿದೆ. ಇವಾಗ ಪರೋಟ ಮಾಡ್ಕೊಂಡ್ಬಿಡ್ಬೇಕು. ತುಂಬಾ ಚೆನ್ನಾಗಿ ಬಂದಿದೆ ಮಶ್ರೂಮ್ ಗ್ರೇವಿ. ಇದನ್ನ ಹಾಕ್ತೀನಿ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಲೇಬೇಕು ನೀವು, ತುಂಬಾ ಚೆನ್ನಾಗಿದೆ. ಬೇಯಿಸಿ ಕೊಟ್ಬಿಡ್ತೀನಿ. ಇವಾಗ ಆಲ್ರೆಡಿ 9:30 ಆಗೋಯ್ತು. ಫ್ರೆಂಡ್ಸ್, ನಾನಿಲ್ಲಿ ಪರೋಟ ಸುಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಬಂದು ನನಗೆ ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ಕೊಳ್ತಾನೆ. ಅಂದರೆ ಅವನಿಗೆ ನನ್ನ ಮೇಲೆ ಬೆಳಗ್ಗೆಯಿಂದ ಏನೇನು ಕೋಪ ಇರುತ್ತೆ ನೋಡಿ, ಎಲ್ಲನೂ ಕೂಡ ಕತೆ ಮುಖಾಂತರ ನನಗೆ ಹೇಳ್ತಾ ಇರ್ತಾನೆ ಇಂಡೈರೆಕ್ಟಾಗಿ. ಅವನ ವಾಯ್ಸ್ ನನಗೆ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಸಲ ನೋಡಿ ಯಾವ ರೀತಿಯಾಗಿ ಹೇಳ್ತಾನೆ ಏನು ಅಂತ. ಅವ್ರ ಅಮ್ಮಂಗೆ ಹೊಡಿತಾನೆ ಯಾವಾಗ್ಲೂ ಕತೆಲಿ. ಅವ್ರ ಅಮ್ಮನ್ ಕಂಡ್ರೆ ಅವ್ನಿಗೆ ಆಗಲ್ವಾ? ಸಾಕು, ಹೇಳಿದ್ದೆ ಎಷ್ಟು ಅಂತ ಹೇಳ್ತೀಯ. ಬುದ್ಧಿನೇ ಇಲ್ಲ ಅವ್ನು ಸ್ವಲ್ಪನು. ಅವ್ರಮ್ಮ ಕೋಪ ಬಂದ್ರೆ ಈ ತರ ಮಕ್ಷಕಾಯಿ ಕಾಯಿಸ್ಬಿಟ್ಟು ಈ ತರ ಬರೆ ಹಾಕ್ಬಿಡ್ತಿದ್ರಂತೆ. ಅವ್ನು ಅವ್ರ ಅಮ್ಮ ಕೆಪ್ಪಲ ಕೊಡ್ತಿದ್ನಲ್ಲ, ಕೋಪ ಬಂದು ಈ ತರ ಮಾಡ್ತಿದ್ರಂತೆ. ಅವ್ನ್ ಮಾಡ್ಬೇಕು ತಾನೇ ತರ ಸುಡ್ಬೇಕು ತಾನೇ ಅವನ್ಗೆ. ಯಾಕೆ ಹೇಳು? ನೋಡಿ ನಿನ್ ಜೊತೆ ಮಾತಾಡ್ಕೊಂಡ್ ಪರೋಟದ ಗತಿ ನೋಡಿ ಫ್ರೆಂಡ್ಸ್. ಇಲ್ಲಿ ಅವನ ಜೊತೆ ಮಾತಾಡ್ಕೊಂಡು ನನ್ ಪರೋಟ ನೋಡಿ ಫ್ರೆಂಡ್ಸ್. ಪರೋಟ ಗತಿ ಏನಾಯ್ತು ಅಂತ ನಿನ್ಗೆ ಕೊಡೋದು ಈ ಪರೋಟ. ಫ್ರೆಂಡ್ಸ್, ಇವನ ಹತ್ರ ಮಾತಾಡ್ತಾ ಇಲ್ಲಿ ನೋಡಿ ಪರೋಟ ಎಲ್ಲ ಫುಲ್ ಸೀದೋಯ್ತು. ಇವನ್ ಸ್ಟೋರಿ ಕೇಳ್ಕೊಂಡು ಈ ರೀತಿಯಾಗ ಆಯ್ತು. ಇವಾಗ ಇದನ್ನ ನಿನ್ ಕೊಡ್ಲಾ ಇದನ್ನ ಪರೋಟನ? ನಿನ್ನಿಂದಾನೇ ಆಗಿದ್ದು. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನನ್ನ ವಿಡಿಯೋ ಹೇಗಿದೆ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೀವು ವಿಡಿಯೋ ಈ ಥರ ಸರಿ ಮಾಡ್ಕೋಬೇಕು, ಇಲ್ಲ ಈ ಥರ ತಪ್ಪಾಗಿದೆ ಅಂತ ಏನಾದರೂ ತಿಳಿಸೋದ್ರಿಂದ ನನಗೂ ನೆಕ್ಸ್ಟ್ ವಿಡಿಯೋಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಏನು ಅನ್ನೋದು ಒಂದು ಐಡಿಯಾ ಬರುತ್ತೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ.